ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 20ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಕ್ರಿಸ್ತನಿಗಾಗಿ ಬಾಧೆಪಟ್ಟರೆ ಅವನು ನಾಚಿಕೆ ಪಡದಿರಲಿ. 1 ಪೇತ್ರ 4ನೇ ಅಧ್ಯಾಯ 16ನೇ ವಚನ. ಅಪೊಸ್ತಲನಾದ ಪೇತ್ರನು ತನಗೆ ಬಂದ ಬಾಧೆಗಳಿಗಾಗಿ ನಾಚಿಕೆ ಪಡಲಿಲ್ಲ, ಏಕೆಂದರೆ ಆತನು ಕ್ರಿಸ್ತನ ನಿಮಿತ್ತ ಸಹಿಸಿಕೊಳ್ಳುತ್ತಿದ್ದಾನೆಂದು ಆತನಿಗೆ ಮನವರಿಕೆಯಾಗಿತ್ತು. ಯಾವ ಪುರುಷನು ಅಥವಾ ಸ್ತ್ರೀಯು ಅಪರಾಧಿಯೆಂದೆಣಿಸಿ ನ್ಯಾಯ ಪ್ರಮಾಣವನ್ನು ಮೀರಿದವರಾಗಿ ಬಹಿರಂಗವಾಗಿ ಬಂಧನವಾದರೆ ಅವರಿಗೆ ಆಳವಾದ ನೋವಿನ ಭಾವನೆ ಉಂಟಾಗುತ್ತದೆ. ಆದರೆ ಇಂತಹ ಅನುಭವಗಳು ಉಂಟಾದರೆ ಮತ್ತು ಅದು ನಮಗೆ ಬರುವ ಕಾರಣವು ನಾವು ಕರ್ತನಿಗಾಗಿ ನಂಬಿಗಸ್ತತೆಯಿಂದ ಇರುವ ಕಾರಣದಿಂದಾಗಿ ಎಂದು ನಮಗೆ ಮನವರಿಕೆಯಾದರೆ ಆತನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸಿ ಅವಮಾನದಲ್ಲಿಯೂ ಸಂತೋಷಪಡುತ್ತೇವೆ. ಇಲ್ಲದಿದ್ದರೆ ಅದು ಅವಮಾನ ಮತ್ತು ಅಸಹ್ಯ ಎಂದೆನಿಸುತ್ತದೆ. ಆದ್ದರಿಂದ ಒಂದು ವೇಳೆ ಕರ್ತನ ಏರ್ಪಾಡಿನಲ್ಲಿ ಬಂಧನ ಅಥವಾ ಜೈಲು ಶಿಕ್ಷೆಯಾದರೆ ಅಥವಾ ಯಾರಿಗಾದರೂ ಈ ಲೇಖನವನ್ನು ಓದುವವರಿಗೆ ಚಡಿಯೇಟು ಸಿಕ್ಕರೆ, ಒಂದು ವೇಳೆ ಬಹಿರಂಗವಾಗಿ ಅಥವಾ ಪರೋಕ್ಷವಾಗಿ ಕರ್ತನ ನಿಮಿತ್ತ ಮತ್ತು ಆತನ ಸತ್ಯದ ನಿಮಿತ್ತ ನಂಬಿಗಸ್ತರಾಗಿರುವುದರಿಂದ ಉಪದ್ರವಗಳು ಅವರಿಗೆ ಕಾಣಿಸಿಕೊಂಡರೆ ಅವರು ನಾಚಿಕೆ ಪಡದಿರಲಿ. ಇದರ ನಿಮಿತ್ತ ಅವರು ದೇವರನ್ನು ಮಹಿಮೆಪಡಿಸಲಿ, ಏಕೆಂದರೆ ಅವರು ಕ್ರಿಸ್ತನ ನಿಮಿತ್ತ ಬಾಧೆಗಳನ್ನು ಅನುಭವಿಸಲು ಯೋಗ್ಯರಾಗಿದ್ದಾರೆಂದು ಎಣಿಸಿ ಸಂತೋಷಪಡಲಿ. ಮತ್ತು ನಮ್ಮ ಕರ್ತನಾದ ಯೇಸುವಿಗೂ ಹೀಗೆಯೇ ನಡೆಯಿತು ಎಂದು ಜ್ಞಾಪಿಸಿಕೊಳ್ಳಲಿ. ಆತನನ್ನು ಬಂಧಿಸಿದರು, ಆತನು ಕಟ್ಟಲ್ಪಟ್ಟನು, ಆತನಿಗೆ ಚಡಿಯೇಟು ಕೊಡಲಾಯಿತು, ಆತನನ್ನು ಬಹಿರಂಗವಾಗಿ ಅವಮಾನಪಡಿಸಲಾಯಿತು, ಆತನು ದೇವರಿಗೆ ವಿರೋಧವಾಗಿ ದೇವದೂಷಣೆಯ ಮಾತುಗಳನ್ನಾಡಿದ್ದಾನೆಂದು ಆತನನ್ನು ಶಿಲುಬೆಗೆ ಹಾಕಿದರು ಎಂಬುದೇ. ಆಮೆನ್.